ನಮಸ್ಕಾರ, ಸ್ಪೀಡಿಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ತಮಿಳುನಾಡಿಗೆ ಬಾಗಿದ ಬಿಜೆಪಿ ವಿಜೇಂದ್ರ ಪತ್ರದ ರಾಜಕೀಯ. ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ಹೋರಾಟದ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರಿಗೆ ಬರೆದಿರುವ ಪತ್ರ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಕಾವೇರಿ ನಮ್ಮನ್ನ ವಿಭಜಿಸಬಾರದು, ಒಗ್ಗೂಡಿಸಬೇಕು, ಮೇಕೆದಾಟು ಯೋಜನೆಗೂ ಸಹಕಾರ ನೀಡಿ ಅಂತ ಮನವಿಯನ್ನ ಮಾಡಿರುವ ವಿಜೇಂದ್ರ ಅವರ ಪತ್ರದ ಹಿಂದೆ ರಾಜಕೀಯ ಸಂದೇಶವೇನು? ಕರ್ನಾಟಕದ ಹಿತಾಸಕ್ತಿಗೆ ಒತ್ತು ನೀಡಿದ್ರ ಅಥವಾ ತಮಿಳುನಾಡಿನೊಂದಿಗೆ ಸ್ನೇಹದ ಸೇತುವೆ ಕಟ್ಟೋದಕ್ಕೆ ಮುಂದಾದ್ರ? ಈ ಪತ್ರದ ಪ್ರತಿಯೊಂದು ಸಾಲು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾವೇರಿ ಕಿಚ್ಚು ಮಧ್ಯೆ ತಮಿಳುನಾಡು ಸಿಎಂಗೆ ವಿಜಯೇಂದ್ರ ಪತ್ರ. ಸಿಎಂ ವಿಜಯ್ಗೆ ಪತ್ರ ಬರೆದು ಕಾವೇರಿ ನೀರಿಗಾಗಿ ಮನವಿ ಮಾಡಿದ ಬಿವೈವಿ. ತಮಿಳುನಾಡಿಗೆ ಹಾನಿಯಾಗಲ್ಲ, ಬೆಂಬಲ ನೀಡುವಂತೆ ಬಿವೈವಿ ಭಾವನಾತ್ಮಕ ಪತ್ರ. ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ದಶಕಗಳಿಂದಲೂ ರಾಜಕೀಯ, ಕಾನೂನು ಮತ್ತು ಭಾವನಾತ್ಮಕ ಹೋರಾಟದ ಕೇಂದ್ರ ಬಿಂದುವಾಗಿರುವ ನದಿ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬರೆದಿರುವಂತಹ ಪತ್ರ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಸರ್ವಪಕ್ಷಗಳ ಸಭೆಯ ಹೊತ್ತಲ್ಲೇ ಈ ಪತ್ರ ಹೊರಬಿದ್ದಿರೋದು ಮತ್ತಷ್ಟು ರಾಜಕೀಯ ಮಹತ್ವ ಪಡೆದುಕೊಂಡಿದೆ. ಪತ್ರದ ಆರಂಭದಲ್ಲೇ ತಮಿಳುನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಉಲ್ಲೇಖಿಸಿರುವಂತಹ ವಿಜಯೇಂದ್ರ, ಕರ್ನಾಟಕ ಮತ್ತು ತಮಿಳುನಾಡು ಶತಮಾನಗಳಿಂದಲೂ ಇತಿಹಾಸ, ಸಂಸ್ಕೃತಿ, ವ್ಯಾಪಾರ ಹಾಗೂ ಜನರ ಬಾಂಧವ್ಯದಿಂದ ಒಂದಕ್ಕೊಂದು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕ ಅಭಿವೃದ್ಧಿಗೆ ತಮಿಳಿಗರು ನೀಡಿರುವಂತಹ ಕೊಡುಗೆಯನ್ನು ಸ್ಮರಿಸಿರುವ ಅವರು, ತಮಿಳುನಾಡಿನಲ್ಲಿ ನೆಲೆಸಿರುವ ಕನ್ನಡಿಗರು ಅಲ್ಲಿನ ಅಭಿವೃದ್ಧಿಯಲ್ಲಿ ತಮ್ಮದೇ ಪಾತ್ರ ವಹಿಸಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಅವುಗಳನ್ನು ಬಗೆಹರಿಸುವ ರೀತಿಯೇ ದೊಡ್ಡದು ಎಂದು ಪತ್ರದಲ್ಲಿ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಬೆಂಗಳೂರು ತಿರುಳ್ಳವರ್ ಪ್ರತಿಮೆ ವಿವಾದವನ್ನು ನೆನಪಿಸಿಕೊಂಡಿದ್ದಾರೆ. ಅಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಮಾಜಿ ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ರಾಜನೀತಿಜ್ಞತೆಯಿಂದ ಸಮಸ್ಯೆ ಬಗೆಹರಿಸಿದ್ರು ಎಂದು ಉಲ್ಲೇಖಿಸಿದ್ದಾರೆ. ಅದೇ ರೀತಿಯ ರಾಜಕೀಯ ಪ್ರೌಢತೆ ಇಂದು ಕೂಡ ಬೇಕಾಗಿದೆ ಎನ್ನುವುದು ವಿಜಯೇಂದ್ರರ ಸಂದೇಶ. ಮುಖ್ಯವಾಗಿ ಕಾವೇರಿ ನೀರಿನ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ನಡೆಸಲಿರುವಂತಹ ಮಾತುಕತೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಸಂಕಷ್ಟವನ್ನು ಮನಗೊಂಡು ಚರ್ಚೆ ನಡೆಸುವಂತೆ ತಮಿಳುನಾಡು ಸಿಎಂಗೆ ಮನವಿ ಮಾಡಿದ್ದಾರೆ. ಕಾವೇರಿ ಕೇವಲ ನೀರಲ್ಲ, ಬೆಂಗಳೂರು ಸೇರಿದಂತೆ ಕೋಟ್ಯಾಂತರ ಜನರ ಜೀವನಾಡಿ. ಅನಿಶ್ಚಿತ ಮಳೆ, ಕುಸಿದ ಜಲಾಶಯ ಮಟ್ಟ ಹಾಗೂ ಕುಡಿಯುವ ನೀರಿನ ಆತಂಕದ ನಡುವೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಪತ್ರದಲ್ಲಿ ಕೋರಲಾಗಿದೆ. ಇದರ ಜೊತೆಗೆ ಮೇಕೆದಾಟು ಯೋಜನೆಯ ವಿಚಾರವನ್ನು ಸಹ ಪ್ರಸ್ತಾಪಿಸಿರುವ ವಿಜಯೇಂದ್ರ, ಈ ಯೋಜನೆ ತಮಿಳುನಾಡಿನ ನ್ಯಾಯಸಮ್ಮತ ನೀರಿನ ಪಾಲಿಗೆ ಧಕ್ಕೆಯಾಗದ ರೀತಿಯಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಆಗಲಿದೆ ಎಂದು ತಿಳಿಸಿದ್ದಾರೆ. ಹೀಗಾಗಿ ಮೇಕೆದಾಟು ಯೋಜನೆಯನ್ನ ವಿರೋಧದ ದೃಷ್ಟಿಯಿಂದಲ್ಲ, ಸಹಕಾರದ ಮನೋಭಾವದಿಂದ ನೋಡಬೇಕು ಎಂದು ಮನವಿ ಮಾಡಿದ್ದಾರೆ. ತಮಿಳುನಾಡಿನ ಬೆಂಬಲ ದೊರೆತರೆ ಎರಡು ರಾಜ್ಯಗಳ ನಡುವೆ ಹೊಸ ಸಹಕಾರದ ಅಧ್ಯಾಯ ಆರಂಭವಾಗಲಿದೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂತ ರವಿದಾಸರ 550ನೇ ಜನ್ಮ ಶತಾಬ್ದಿಯ ಅಂಗವಾಗಿ ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಿಂದ ಅಲ್ಲಿರುವಂತಹ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಈ ಒಂದು ಸಂತ ರವಿದಾಸರ ಜಯಂತಿ ಅಂಗವಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಪವಿತ್ರ ಕಳಸವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ನಮ್ಮ ಕೇಂದ್ರದ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಸಹ ಉಸ್ತುವಾರಿಗಳಾಗಿರುವಂತಹ ಸುಧಾಕರ್ ರೆಡ್ಡಿಜಿಯವರು,
ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇಲ್ಲೂ ಕೂಡ ಚಾಲನೆ ನೀಡಿದ್ದೇವೆ. ಸಂತ ರವಿದಾಸರ ಒಂದು ಪವಿತ್ರ ಕಳಸವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ನಮ್ಮ ಕಾರ್ಯಕರ್ತರು ತೆಗೆದುಕೊಂಡು ಹೋಗ್ತಾರೆ. ಇದರ ಮುಖೇನ ಏನು ಸಂತ ರವಿದಾಸರ ಅಪೇಕ್ಷೆ ಇತ್ತು, ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸು, ಆ ಒಂದು ಕನಸು ನನಸಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ಕೋರ್ ಕಮಿಟಿಯಲ್ಲಿ ಭಾಳ ಪ್ರಮುಖವಾಗಿ ಅನೇಕ ವಿಚಾರಗಳು ಚರ್ಚೆ ಆಗಿದ್ದಾವೆ. ನಮ್ಮ ರಾಜ್ಯದ ಉಸ್ತುವಾರಿಗಳು, ಸಹ ಉಸ್ತುವಾರಿಗಳು, ಸನ್ಮಾನ್ಯ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಜಿಯವರು, ಸದಾನಂದ ಗೌಡರು ಎಲ್ಲ ಹಿರಿಯರು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದ್ರು. ಚರ್ಚೆ ಆಗಿರ್ತಕ್ಕಂಥ ಪ್ರಮುಖ ಅಂಶ ಅಂತ ಹೇಳಿದ್ರೆ ಭೀಕರ ಬರ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿರುವಂಥದ್ದು ಈ ನಾಡಿನ ರೈತರಿಗೆ ಒಳ್ಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಸದನವನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡ್ಕೋಬೇಕು, ರೈತರ ಧ್ವನಿಯಾಗಿ ಯಾವ ರೀತಿ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಇದು ಚರ್ಚೆ ಆಗಿದೆ. ಅದೇ ರೀತಿ ವಿಧಾನ ಪರಿಷತ್ ಚುನಾವಣೆ 4 ಕ್ಷೇತ್ರಗಳಿಗೆ ಮುಂದಿನ ಅಕ್ಟೋಬರ್ ನಡೀತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಈಗಾಗಲೇ ಅಭ್ಯರ್ಥಿಗಳು ಎಲ್ಲವನ್ನೂ ಕೂಡ ಘೋಷಣೆ ಮಾಡಿದೆ. ಒಂದರಲ್ಲಿ ಇನ್ನೂ ಕೂಡ ಬಾಕಿ ಇದೆ. JDS ಜೊತೆ ಇವತ್ತು ನಾವು ಚರ್ಚೆ ಮಾಡಿ ಯಾರನ್ನ ಅಭ್ಯರ್ಥಿ ಹಾಕಬೇಕು ಅದನ್ನು ಕೂಡ ತೀರ್ಮಾನ ಆಗಬೇಕು. ಭಾಳ ಪ್ರಮುಖವಾಗಿ ಇವತ್ತು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಯಾವ ರೀತಿ ಹೋರಾಟಗಳನ್ನು ಕೈಗೆತ್ತಿಕೊಳ್ಬೇಕು ಇದು ಕೂಡ ಚರ್ಚೆ ಆಗಿದೆ. ಮತ್ತು KPSC ಭಾಳ ದೊಡ್ಡ ಅನ್ಯಾಯ ಈ ನಾಡಿನ ಯುವಕರೊಂದಿಗೆ ಆಗ್ತಾ ಇದೆ. ವರ್ಷಗಟ್ಟಲೆ ಶ್ರಮವನ್ನು ಪಟ್ಟು ಆ ವಿದ್ಯಾರ್ಥಿಗಳಿಗೆ ಶ್ರಮ ಪಟ್ಟರೂ ಕೂಡ ನ್ಯಾಯ ಸಿಗದೇ ಇರುವಂಥದ್ದು, ಈ KPSC ಅವ್ಯವಹಾರ ಇದು ಕೂಡ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋದನ್ನು ಕೂಡ ಮಾತನಾಡ್ಕೊಂಡಿದ್ದೇವೆ. ಈ ರೀತಿ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು. ಯಾವುದೇ ಕಾರಣಕ್ಕೂ ಪಾದಯಾತ್ರೆಗೆ ಗೊಂದಲಕ್ಕೇನು ಖಂಡಿತ ಅವಕಾಶ ಇಲ್ಲ. ನಾನು ಕೂಡ ಮೊನ್ನೆ ದಿನ ಕುಮಾರಸ್ವಾಮಿ ಅವರಿಗೆ ಮಾತನಾಡಿದ್ದೆ. ಈಗಾಗಲೇ ಮತ್ತೆ ದಿನಾಂಕ ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಖಂಡಿತ ಅದು ನಮ್ಮಲ್ಲೇನು ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನ BJP ಮತ್ತು JDS ಒಂದು ಸಭೆಯನ್ನು ಕೂಡ ಕರೆದಿದ್ದೇವೆ. ಮೊನ್ನೆ ಕುಮಾರಸ್ವಾಮಿ ಅವರು ಇರ್ತಾರೆ, ನಮ್ಮ ಕಡೆಯಿಂದ ವಿಪಕ್ಷ ನಾಯಕರುಗಳು ಕೂಡ ಇರ್ತಾರೆ. ಸದನದಲ್ಲಿ ಯಾವ ರೀತಿ ನಾವು BJP ಮತ್ತು JDS ಒಟ್ಟಾಗಿ ಹೋಗಬೇಕು ಮತ್ತು ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡ್ತೇವೆ. ಗೊಂದಲ ಏನಿಲ್ಲ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕನ್ನಡಿಗರಾಗಿರ್ಬೋದು, ತಮಿಳರಾಗಿರ್ಬೋದು, ಕರ್ನಾಟಕ ಮತ್ತು ತಮಿಳುನಾಡು ಒಟ್ಟಿಗೆ ನಾವು ಅನ್ಯೋನ್ಯವಾಗಿ ಹೋಗಬೇಕಾಗ್ತದೆ. ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರ ಇರ್ಬೋದು, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಖಂಡಿತವೆಲ್ಲವೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯತೆ ಇದೆ. ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸರ್ವಜ್ಞ ಮತ್ತು ತಿರುವಳ್ಳುವರ್ ಇಶ್ಯೂ ಎಷ್ಟು ದಶಕಗಳಿಂದ ಹೋರಾಟಗಳಾಗ್ತಾ ಇತ್ತು. ಅನೇಕರು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಆದರೆ ಸಮಸ್ಯೆ ಇತ್ಯರ್ಥ ಯಾವಾಗಾಯಿತು? ಹಿಂದಿನ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುತುವರ್ಜಿ ವಹಿಸಿ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಕರುಣಾನಿಧಿ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿತು. ಹಾಗಾಗಿ ನಮ್ಮೆಲ್ಲರ ಅಪೇಕ್ಷೆ ಇರುವಂಥದ್ದು ಮೇಕೆದಾಟು ಸುಪ್ರೀಂ ಕೋರ್ಟ್ ಒಂದು ಕಡೆ ತೀರ್ಪು ಕೂಡ ಕೊಟ್ಟಿದೆ. ತಮಿಳುನಾಡಿಗೂ ಅದರಿಂದ ಏನು ಅನ್ಯಾಯ ಆಗೋದಿಲ್ಲ. ನಮಗೆ ಬೆಂಗಳೂರು ಇರ್ಬೋದು, ಈ ಭಾಗದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಆಗಬೇಕಾಗಿದೆ. ಹಾಗಾಗಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮತ್ತು ಜನರು ಬೀದಿಗಳದ್ದು ಮತ್ತೆ ಪ್ರತಿಭಟನೆ ಮಾಡಬಾರ್ದು. ಆ ರೀತಿ ಒಂದು ಸರಿಯಾದ ರೀತಿ ಒಂದು ತೀರ್ಮಾನವನ್ನು ಮಾಡಲಿ ಅನ್ನುವ ನನ್ನ ಆಶಯವನ್ನು ವ್ಯಕ್ತಪಡಿಸಿದ್ದೇನೆ. ಪತ್ರದ ಕೊನೆಯ ಭಾಗದಲ್ಲಿ ಕಾವೇರಿ ನಮ್ಮನ್ನ ವಿಭಜಿಸುವ ನದಿಯಾಗಬಾರದು, ಒಗ್ಗೂಡಿಸುವಂತಹ ನದಿಯಾಗಬೇಕು ಎಂದು ಭಾವನಾತ್ಮಕವಾಗಿ ಉಲ್ಲೇಖ ಮಾಡಿದ್ದಾರೆ. ಎರಡೂ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನಮ್ಮನ್ನ ವಿಭಜಿಸಬಾರದು, ಒಗ್ಗೂಡಿಸಬೇಕು.
ಆದರೆ ಈ ಪತ್ರ ಇದೀಗ ರಾಜಕೀಯ ವಲಯದಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ಪರ ಗಟ್ಟಿಯಾಗಿ ನಿಲ್ಲಬೇಕಾದ ಸಂದರ್ಭದಲ್ಲಿ ತಮಿಳುನಾಡಿನೊಂದಿಗೆ ರಾಜತಾಂತ್ರಿಕ ಭಾಷೆಯಲ್ಲಿ ಸಂವಾದಕ್ಕೆ ಒತ್ತು ನೀಡಿರೋದು ಬಿಜೆಪಿಯ ಹೊಸ ರಾಜಕೀಯ ತಂತ್ರವಾ ಅಥವಾ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯೊಂದಿಗೆ ಎರಡೂ ರಾಜ್ಯಗಳ ನಡುವಿನ ಉದ್ವಿಗ್ನತೆ ಕಡಿಮೆ ಮಾಡುವಂತಹ ಪ್ರಯತ್ನವಾ? ಸರ್ವ ಪಕ್ಷಗಳ ಸಭೆ ನಡೀತಾ ಇರುವಂತಹ ಹೊತ್ತಲ್ಲೇ ಈ ಪತ್ರ ಬಹಿರಂಗವಾಗಿರೋದ್ರಿಂದ ಇದಕ್ಕೆ ರಾಜಕೀಯ ಆಯಾಮವೂ ಸಹ ಸೇರ್ಪಡೆಯಾಗಿದೆ. ನೋಡಿದ್ರಲ್ಲ, ಕಾವೇರಿ ವಿಚಾರದಲ್ಲಿ ಹೋರಾಟವೂ ಇರಬೇಕು, ಸಂವಾದವೂ ಇರಬೇಕು ಅನ್ನುವ ಸಂದೇಶವನ್ನ BY ವಿಜಯೇಂದ್ರ ತಮ್ಮ ಪತ್ರದ ಮೂಲಕ ರವಾನಿಸಿದ್ದಾರೆ. ಆದರೆ ಈ ಪತ್ರವನ್ನ ರಾಜನೀತಿಯ ನಡೆ ಅಂತ ಪರಿಗಣಿಸಲಾಗುತ್ತಾ ಅಥವಾ ತಮಿಳುನಾಡಿನತ್ತ ಮೃದು ಧೋರಣೆ ಅಂತ ರಾಜಕೀಯವಾಗಿ ಟೀಕಿಸಲಾಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಸದ್ಯಕ್ಕೆ ವಿಜಯೇಂದ್ರ ಅವರ ಪತ್ರ ಕಾವೇರಿ ರಾಜಕೀಯಕ್ಕೆ ಹೊಸ ತಿರುವು ನೀಡಿರೋದು ಮಾತ್ರ ನಿಜ ಎನ್ನಲಾಗ್ತಾ ಇದೆ.